ಇರ್ತಾ ಇದೆ ಮಾಸ್ಟ್ರಿಗೆ. ದುಬೈಗೆ ಹೋಗಿದ್ದೆ ಸ್ನೇಹಿತರೆ, ಅದ್ಭುತವಾದಂಥ ಅನುಭವ, ದುಬೈದ ಅನುಭವ. ಏನು ದುಬೈ ರೀ, ನೀವು ತಪ್ಪು ತಿಳ್ಕೊಬೇಡಿ, ಏನಪ್ಪಾ ನಮ್ಮ ಕರ್ನಾಟಕ ನೀವು ಬೈತಾನೆ ಅಂತ. ರಾಮರಾಜ್ಯವನ್ನು ನಾನು ಕಂಡದ್ದು ದುಬೈನಲ್ಲಿ ಸ್ನೇಹಿತರೆ, ಸಂಬಂಧವೇ ಇಲ್ಲ. ರಹೀಮನ ರಾಜ್ಯ ಅದು, ಅಲ್ಲಿ ರಾಮರಾಜ್ಯ ಇದೆ. ರಾತ್ರಿ 2 ಗಂಟೆಗೆ ಮೈತುಂಬ ಒಡವೆಗಳನ್ನ ಹಾಕೊಂಡು ಹೆಣ್ಮಕ್ಳು ನಿರ್ಭಯವಾಗಿ ಅಡ್ಡಾಡುವಂಥ ಊರು ದುಬೈ. ದುಬೈ ತೆರೆದುಕೊಳ್ಳದೆ ರಾತ್ರಿ 12 ಗಂಟೆ ಮೇಲೆ ಎಲ್ಲ ಬಜಾರ್ಗಳು, ಸಿಟಿ ಮಾರ್ಕೆಟ್ ಅಂತ ಇರ್ತವೆ, ಇಡೀ 24 hours ದುಬೈ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರೆ. ದುಬೈ ಮಲಗೋದೇ ಇಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ ಕ್ರೈಮ್ಗಳೇ ಇಲ್ಲ, ಪೊಲೀಸರೆಲ್ಲ ಖಾಲಿ, ಒಂದೇ ಒಂದು ಫೈಲ್ ಇಲ್ಲ ಯಾರ ಟೇಬಲ್ ಮೇಲೂ. ಯಾಕೆ? ಕಳ್ಳತನ ಮಾಡಿದ್ರೆ ಕೈ ಕಡಿತಾರೆ, ಯಾರನ್ನಾದ್ರೂ ಒದ್ರೆ ಕಾಲು ಕಡಿತಾರೆ, ಯಾರಿಗಾದ್ರೂ ಕಣ್ಣು ನೋಡಿದ್ರೆ ಕಣ್ಣು ಕಿತ್ತಾಕ್ತಾರೆ, ಬೈದ್ರೆ ನಾಲಿಗೆ ಕಿತ್ತಾಕ್ತಾರೆ, ಮತ್ತೇನೇನು ಮಾಡ್ತಾರೋ ಏನೇನು ಮಾಡಿದ್ರೆ. ಭಯ, ಭಯದ ಮಗಳೇ ಭಕ್ತಿ. ದೇಶಭಕ್ತಿ ನಮ್ಗೆ ಬರಬೇಕಾದ್ರೆ ಮೊದಲು ನಮಗೆ ದೇಶದ ಬಗ್ಗೆ ಭಯ ಇರಬೇಕು ಸ್ವಾಮಿ. ಭಯದ ಮಗಳೇ ಭಕ್ತಿ. ಬಹಳ ಖುಷಿ ಆಯ್ತು ದುಬೈ ನೋಡಿ. ನನ್ನನ್ನು ಅಲ್ಲಿನ ಅದ್ಭುತವಾದಂಥ ಪಂಚತಾರ ಹೋಟ್ಲಿಗೆ ಕರ್ಕೊಂಡು ಹೋದ್ರು. ಆ ಹೋಟ್ಲ್ ಹೆಸರು ಕೇಳಿದ್ರೆ ಗಾಬರಿ ಆಗ್ತಿರ್ರಿ. ಏನು? ಬುರ್ಜ್ ಅಲ್ ಅರಬ್. ಏನು ಅಶೋಕ ವಿಂಡ್ಸರ್ ಮ್ಯಾನರ್ ಅಲ್ಲ ನೋಡಿ, ಡ್ಯಾನ್ಸ್ ಮಾಡ್ಬೋದು. ಬುರ್ಜ್ ಅಲ್ ಅರಬ್, ಎಷ್ಟು ರಿದಮಿಕ್ ಆಗಿದೆ ನೋಡಿ ಹೆಸರು. ಇದೆ, ನೀವು ದುಬೈಗೆ ಹೋದ ನೋಡಿರ್ತೀರ. ಬುರ್ಜ್ ಅಲ್ ಅರಬ್ ಹೋಟೆಲು 37 ಅಂತಸ್ತಿನ ಸಮುದ್ರ ಮಧ್ಯೆ ಇರೋ ಹೋಟೆಲ್ ಅದು. ಲಿಫ್ಟ್ ನಲ್ಲಿ ಮೇಲೆ ಹೋಗ್ತಿದ್ರೆ ಎಲ್ಲ ಸಮುದ್ರದ ಅಲೆಗಳು ಬಂದ ಹೋಟ್ಲಿಗೆ ಅಪ್ಪಳಿಸ್ತಾ ಇರ್ತವೆ, ಬೋಟ್ಗಳು ಬರ್ತಾ ಇರ್ತವೆ. ಸುಂದರವಾದಂಥ ದೃಶ್ಯ. ಪುಷ್ಪಕ ವಿಮಾನದಲ್ಲಿ ಸ್ವರ್ಗಕ್ಕೆ ಹೋಗ್ತಿದೀವಿ ಏನೋ ಅನಿಸ್ತದೆ. ಲಿಫ್ಟ್ ಕೆಟ್ಟರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಡದಿದ್ರೆ ರೂಮ್ ಸೇರ್ಕೊತೀವಿ ಅಷ್ಟೇ. ಏನು ದೃಶ್ಯ! ಆ ರೂಮ್ ನಲ್ಲಿ ಹೋಗಿ ನೋಡಿದ್ರೆ ಎದೆ ಹೊಡೆದೋಯ್ತು ನಂದು. ಆ ರೂಮ್ ನೋಡಿ, ರೂಮ್ ಅಲ್ಲ ಸ್ವಾಮಿ, ಅದು ಸ್ವರ್ಗದ ರೂಮು. ಬಾಗಿಲ ಚೌಕಟ್ಟು ಬಂಗಾರದ್ದು, ಪ್ಯೂರ್ ಬಂಗಾರ, ಗೋಲ್ಡ್, ಪ್ಯೂರ್ ಬಂಗಾರ ಬಾಗಿಲು ಚೌಕಟ್ಟು. ಒಳಗಡೆ ಹೋಗಿ ನೋಡ್ತೀನಿ, ಒಂದೊಂದು ಜೂಮರ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಜೂಮರು. ಮಂಚ, ಬೆಡ್ ಎತ್ತಿ ಮಂಚ ನೋಡ್ತೀನಿ, ಬೆಳ್ಳಿಯ ಮಂಚ, ಪ್ಯೂರ್ ಬೆಳ್ಳಿ ಮಂಚ. ತಲೆದಿಂಬಿಗೆ ಬಂಗಾರದ ಕುಸುರಿ ಕೆಲಸದ ತಲೆದಿಂಬು, ಕನ್ನಡಿಯ ಫ್ರೇಮು ಬೆಳ್ಳಿದು, ಬಾಚಿಕೊಳ್ಳುವಂತ ಬಾಚಣಿಗೆ ಬೆಳ್ಳಿದು, ಕಪ್ಪು ಸಾಸರು, ಊಟ ತಟ್ಟೆ, ಲೋಟ, ಬಟ್ಲ ಎಲ್ಲ ಪ್ಯೂರ್ ಬೆಳ್ಳಿ, ಒಂದು ಚೂರು ಮಿಕ್ಸ್ ಇಲ್ಲ. ಅಷ್ಟೇ ಯಾಕೆ ಸ್ವಾಮಿ, ಟೂತ್ ಪಿಕ್ಸು, ಹಲ್ಲಲ್ಲಿ ಹಾಕೋ ಟೂತ್ ಪಿಕ್ಸು, ಅವು ಕೂಡ ಬೆಳ್ಳಿ. ಒಂದು ಡಜನ್ ಇಟ್ಟಿದ್ದಾರೆ ರಬ್ಬರ್ ಬ್ಯಾಂಡ್ ಹಾಕಿ. ಜೇಬ್ ಇಳಿಸೋಣ ಅನ್ಕಂಡೆ, ಎಲ್ಲ ಕಡೆ ಕ್ಯಾಮ್ರಾ. ಬೇಡಪ್ಪ ಸ್ವಾಮಿ. ಹೊರಗಡೆ ಬಂದು ಕೇಳಿದೆ, ಏನು ಸ್ವಾಮಿ ಇದು ಲಾಡ್ಜು ಅಂತ, ಇದೇನು ಅಂತ ಕೇಳಿದೆ. ಒಂದು ರೂಮ್ ತುಂಬಾ ಆಕರ್ಷಕವಾಗಿ ಡೋರ್ ಮುಚ್ಚಿತ್ತು. ಏನ್ ರೂಮ್ ಇರೋದೆ? ಟೈಲೆಟ್ ಸರ್ ಅಂದ್ರು. ಗಾಬ್ರೆ ತೆಗೆದ್ರು ಸರ್ ಟೈಲೆಟ್. ಘಮ 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 ಅಂತ ಪರಿಮಳ, ಮೊದಲ ರಾತ್ರಿ ರೂಮಿನ ಪರಿಮಳ. ನಮ್ಮ ಊರುಗಳಲ್ಲಿ ಟೈಲೆಟ್ ಹಂಗಿದೆ, 5 ಕಿಲೋಮೀಟರ್ದಿಂದಾನೆ ಅಲ್ಲೊಂದು ಟೈಲೆಟ್ ಇದೆ. ಟೈಲೆಟ್ ಹೇಳಿದ್ರೆ ಕೇಳೋದೇ ಬೇಡ, ಹೊರಗಡೆ ಹೋಗ್ಬಿಟ್ಟು ಸಾಕು ನಾವು. ಆ ವಾಸನೆ ಹಿಡ್ಕೊಂಡ್ರೆ ಅಲ್ಲೊಂದು ಟೈಲೆಟ್ ಇರುತ್ತೆ ಸರ್. ಡೋರ್ ತೆಗೆದು ನಿಂತ್ರೆ ವಾಸನೆ ಇಲ್ಲ, ಥಳ 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 ಹೊಳಿತಾ ಇದೆ. ಫ್ಲಶ್ ಮಾಡಿದ್ರೆ ಪನ್ನೀರ್ ಬರ್ತದೆ, ಪನ್ನೀರ್ ಫ್ಲಶ್ ಮಾಡೋದಕ್ಕೆ. ಅದು ನೋಡಿ ನಾನಂದೆ, ಇದನ್ನು ನಾನು ಉಪಯೋಗಿಸೋದಿಲ್ಲ. ಸತ್ರು ಚಿಂತೆ ಇಲ್ಲ, ಇದನ್ನು ನಾನು ಬಳಸೋದಿಲ್ಲ, ಇದನ್ನು ಬಳಸೋ ಯೋಗ್ಯತೆ ನನಗಿಲ್ಲ ಅಂತೇಳಿ ಹೊರಗಡೆ ಬಂದು, ಸ್ವಾಮಿ ಇಲ್ಲ ನಿಲ್ಲಿಸ್ತೀರಾ? ಹೌದು ಸರ್, ಇಲ್ಲೇ ಇಳಿಸ್ತೀವಿ. ಎಷ್ಟಿದೆ ರೇಟ್ ಒಂದು ದಿವಸಕ್ಕೆ ಅಂದೆ. ಸರ್ 6 ಲಕ್ಷ ರೂಪಾಯಿ ಪರ್ ಡೇ, 6 lakhs rupees, 6 ಲಕ್ಷ ರೂಪಾಯಿ. ಅಂದ್ರೆ ಅಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಬೇಡಿ ನೀವು. 3 ತಿಂಗಳು ಮುಂಚೆ ಬುಕ್ ಮಾಡಬೇಕು ನೀವು, 6 ಲಕ್ಷ ರೂಪಾಯಿ. ನಾನಂದೆ, ಯಪ್ಪ 20 ವರ್ಷದಿಂದ ಊರೂರು ಅಡ್ಡಾಡಕತ್ತೀನಿ, ಇನ್ನ ನನ್ನ ಬ್ಯಾಂಕ್ ಅಕೌಂಟ್ನಾಗ 6 ಲಕ್ಷ ರೂಪಾಯಿ ಇಲ್ಲ. ಇಲ್ಲಿ ಒಂದೇ ರಾತ್ರಿಗೆ 6 ಲಕ್ಷ ಕಳ್ಯಾಕ ನಾನು ಅಲ್ಲೇ 6 ಲಕ್ಷ ನನ್ನ ಕೈಯಾಗ ಕೊಡ್ರಿ, ಬಸ್ ಸ್ಟ್ಯಾಂಡ್ ಮೇಲೆ ಊರಿಗೆ ಹೋಗ್ತೀನಿ ನಾನಂದೆ. ನೀವು ಮನೆ ಬಾರನ ಎಷ್ಟು ಬರ್ರಿ ಇಂಡಿಯನ್ಸ್ ಅಂತ ಕರ್ಕೊಂಬಂದ್ಬಿಟ್ರು. ಮನೆಯಲ್ಲಿ ಊಟ ಮಾಡಿದೆ, ಕಾರ್ಯಕ್ರಮ ಕೊಟ್ಟೆ, ಮರುದಿವ್ಸ ಚೆನ್ನಾಗಾಯ್ತು. ಇಮ್ಮಿಡಿಯೇಟ್ ಬೆಂಗಳೂರಿಗೆ ಬರಬೇಕಾಗಿತ್ತು, ಬಂದೆ. ಬಂದ ತಕ್ಷಣ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ನೋಡಿ, ದೇವರು ಅದನ್ನು ತೋರಿಸ್ತಾನೆ, ಇದನ್ನು ತೋರಿಸ್ತಾನೆ. ಮಗನೇ ಅದು ನೋಡಿ ಮೈ